ಇದಕ್ಕೋಸ್ಕರ ಹಿಂದೇನು ಕೂಡ ನಮ್ಮ ರವಿ ಅವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಅವರೇನೋ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು. ಒಂದೊಂದು ಕ್ರಿಕೆಟ್ ಮ್ಯಾಚ್ಗೆ 1,000 ಕೋಟಿ ನಡೀತು. 1,000 ಕೋಟಿ, 1,000. ಇವರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಠ ಹಾಕ್ಬಿಡಿ ಅಂತ. ಅಲ್ಲೆಲ್ಲ ನಡೆಯೋದು. ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಮೊನ್ನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ. 50 ಕೋಟಿ 60 ಕೋಟಿ ಕಟ್ಟಕ್ಕಾಗಲ್ಲ ಅಷ್ಟು. ಆಯ್ತು, ಕೂತ್ಕೊಳ್ಳಿ. ಈ ತರದ್ದು ಬಹಳ ದೊಡ್ಡ ಇದಿದೆ. ಏನು ಸಣ್ಣದಾಗಿ ಏನೋ ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ನ ಕಂಡಂಗೆ. ಇವರೆಲ್ಲ ಬಂದಿದ್ರು. ಇವರು ಹೆಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ. ಮನೆ ಅಂದ್ರೆ ಕೆಲವರು ನನ್ಗೆ ಅನ್ಸುತ್ತೆ ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗಿದ್ದ ಸುಮಾರು 120 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. 120 ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗೋಡ್ತು. ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್, ಅವನ ಹತ್ರ ರೈಡ್ ಮಾಡಿದ್ರು ದುಡ್ಡು ಸಿಗ್ಲಿಲ್ಲ ಆ ಸ್ಥಿತಿಗೆ ಬಂದಿದ್ದಾರೆ. ಬಟ್ ಲೆಕ್ಕದಾಗಿಲ್ಲ ಇದೆಲ್ಲ ಅವಾಲ ತರ ಹೋಗಿದೆ. ಅಷ್ಟು ವರ್ಸ್ಟ್ ಇದೆ. ಇದು ಸಾಮಾನ್ಯ ಏನೂ ಆಗಲ್ಲ. ಇದಕ್ಕೇನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದ್ ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ. ಇದೆಲ್ಲ ಕೇಸ್ಗೆ ಅವ್ರು ಬಗ್ಗದೇ ಇಲ್ಲ. ಕೇಸ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಗ್ಗದೇ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆಯ ಹೆಸರು ಬರ್ತದೆ. 100 ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ. ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ. ಮಿಡಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು. ದಯವಿಟ್ಟು ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು. ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ. ದಯವಿಟ್ಟು ಇದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ. ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇವತ್ತು ಆತ್ಮೀಯ ಸಹೋದರ ಕಾಂಗ್ರೆಸ್ಸಿನ ಒಬ್ಬ ಸದಸ್ಯರು 2 ನಿಮಿಷ ತಾವು ಮಾತಾಡುತ್ತಾರೆ. ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೇನೆ. ಅಧ್ಯಕ್ಷರೇ, ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಯಾವುದರೇ ಒಂದು ವಿಷಯ ಅದ ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ. ಅಧ್ಯಕ್ಷರೇ, ಈ ಎರಡೂ ವಿಷಯಗಳು ದಯಮಾಡಿ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತೀನಿ ಗಮನ ಕೊಡಬೇಕು. ಅದು ಆಮೇಲೆ ತಾವು ನೋಡ್ರಿ ಅಧ್ಯಕ್ಷರೇ. ಸರಿ ಅಧ್ಯಕ್ಷರೇ, ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು. ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ. ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ, ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಕ್ಕೆ ಏನು ದೊಡ್ಡ ಮಾತಿಲ್ಲ. ಅವ್ರು ಇರೋದೇನು 1,000 ಮಂದಿ ಇಲ್ಲ ಅಧ್ಯಕ್ಷರೇ. ಒಂದು ತಾಲೂಕದೊಳಗ, ಒಂದು ತಾಲೂಕದಾಗ ಒಬ್ಬರು, ಒಂದು ಜಿಲ್ಲಾ ಕೇಂದ್ರದೊಳಗ 4 ಜನ ಅಧ್ಯಕ್ಷರೇ. ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ. ನನ್ನ ಜಿಲ್ಲೆಯೊಳಗ, ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ನಮ್ಮ ಬೀದರ್ SP ಚನ್ನಬಸವಣ್ಣ ಅಂತಕ್ಕಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದಾನೆ ಅಧ್ಯಕ್ಷರೇ. ಗಡಿಪಾರ್ ಬೆಟ್ಟಿಂಗ್ ಮಾಡ್ತಕ್ಕಂಥವ್ರಿಗೆ ಗಡಿಪಾರ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥದ್ರೊಳಗೆ ಯಶಸ್ವಿ ಆಗ್ತಾ ಇದ್ದೀವಿ. ಅಧ್ಯಕ್ಷರೇ, 1 ನಿಮಿಷ ಅಧ್ಯಕ್ಷರೇ. ಚಂದ್ರಯಾನ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತಾ ಇದ್ದೀವಿ. ಆ 4 ಜನ ಯಾರು ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ಲತ್ತಾರ, ಹೋಮ್ ಮಿನಿಸ್ಟರ್ ಈಗ ಆದೇಶ ಮಾಡ್ಲಿ, ಅವ್ರು ಸಂಜೆ ತನ ಬಿಲ ಸೇರ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಂದು ವೇಳೆ ಇಡೀ ಸದನಕ್ಕೆ ನಾನು ಗಮನ ಸೆಳೆತೀನಿ ಅಧ್ಯಕ್ಷರೇ. ಒಂದು ವೇಳೆ ನೀವು ಇದು ಹಿಂಗೆ ಬಿಟ್ರಿ ಅಂದ್ರೆ ಬರ್ತಕ್ಕಂಥ ದಿನಮಾನದೊಳಗ 50 ಜನ ಶಾಸಕರು ಅವರೇ ಆಗಿ ಬರ್ತಾರೆ ಅಧ್ಯಕ್ಷರೇ. ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಸದನ ಗಂಭೀರ ತಗೋಬೇಕು. ಇವತ್ತು 20 ವರ್ಷದ 25 ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳತ್ತಾರೆ ಅಧ್ಯಕ್ಷರೇ. ಸಾವಿರಾರು ಜನ ಆಸ್ತಿ ಕಳ್ಕೊಳತ್ತಾರೆ ಅಧ್ಯಕ್ಷರೇ. ಆ ಹುಡುಗರಿಗೆ ಕಳ್ಕೊಂಡಂತ ಪೋಷಕರು ಪಾಲಕರು ಕೊರಗಿ ಸಾಯ್ಲತ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ. ಇದರಷ್ಟೇ ಭಯಾನಕ ಇನ್ನೊಂದು ಯಾವುದಂದ್ರೆ ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಏನ್ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರೇ. ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗಿತೀನಿ. ಇದು ಒಂದು ವೇಳೆ ನಿಂತು ಅಂತಾರ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಇದ್ರ ಜೊತೆಗೆ ಮಟಕ ಒಂದು ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಪಾಲಿಗೆ ದೇವರಾಗ್ತಾರೆ ಅಧ್ಯಕ್ಷರೇ. ದೇವರಾಗ್ತಾರೆ. ಮತ್ತೆ ಈ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತದೆ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾನು ಅಧ್ಯಕ್ಷರೇ, ನಾನು ಪ್ರಿಯಾಂಕ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಮಂಡ್ಯ ಜಿಲ್ಲೆಗೆ ಮಾತ್ರ ಸ್ಥಿಮಿತವಾಗಿ ಮಾನ್ಯ ರವಿಕುಮಾರ್ ಅವರು ಪ್ರಶ್ನೆಯನ್ನ ಕೇಳಿದ್ರು.
ಮಂಡ್ಯಕ್ಕೆ ಮಾತ್ರ ಸ್ಥಿಮಿತವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಮುಂದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ 2021ರಲ್ಲಿ 2 ಪ್ರಕರಣಗಳನ್ನ ರಿಜಿಸ್ಟರ್ ಮಾಡಿ 1 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಆಗಲೇ ಮಾನ್ಯ ಅಧ್ಯಕ್ಷರೇ. ಅದೇ ಪ್ರಕಾರ 23ರಲ್ಲಿ ಇನ್ನೂ 2 ಪ್ರಕರಣ ದಾಖಲು ಮಾಡಿದ್ದಾರೆ, ಅದರಲ್ಲೂ ಒಬ್ಬರಿಗೆ ಶಿಕ್ಷೆ ಆಗಿದೆ. ಆದರೆ ಇದಿಷ್ಟಕ್ಕೆ ಮಂಡ್ಯದಲ್ಲಿ ನಿಲ್ಲುತ್ತೆ ಅಥವಾ ರಾಜ್ಯದಲ್ಲಿ ನಿಲ್ಲುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಇದು ಒಂದು ಬಹಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಂಧೆ ಇದು. ಇದರಲ್ಲಿ ಮಾನ್ಯ ಪ್ರಿಯಾಂಕ್ ಅವರು ಹೇಳಿದಾಗೆ ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಿಲ್ಲಿಸಬೇಕು ಅಂತ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಬಹಳ ಕಠಿಣವಾದ ಕಾನೂನುಗಳನ್ನ ತರಬೇಕಾಗ್ತದೆ. ಈಗಿರ್ತಕ್ಕಂಥದ್ರಲ್ಲಿ ರಿಜಿಸ್ಟರ್ ಮಾಡ್ತೇವೆ, ಕೇಸ್ ಹಾಕ್ತೇವೆ, ಅವ್ರನ್ನ ಒಂದಷ್ಟು ದಿವಸ ಒಳಗಡೆ ಹಾಕ್ತಾರೆ, ಮತ್ತೆ ಅಲ್ಲಿ ಅವರು ಆಚೆ ಬರ್ತಾರೆ. ಇಷ್ಟಕ್ಕೆ ಸ್ಥಿಮಿತವಾಗಿದೆ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಇದರಲ್ಲಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹೊರಡಿ ನೀವು ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ಕಾನೂನನ್ನ ರಾಜ್ಯ ಸರ್ಕಾರದಲ್ಲಿ ಬದಲಾಯಿಸಬೇಕಾದ್ರೆ ಅಥವಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಸೀಮಿತವಾಗಿ ಕಾನೂನನ್ನು ತರಬೇಕು ಅನ್ನೋದನ್ನ ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ನಾವು ಅದನ್ನ ತರ್ತೇವೆ. ಆದರೆ ಕೇಂದ್ರ ಸರ್ಕಾರ ಏನು ತನಗೆ 28% GST ಬರ್ತಿದೆ ಅಂತ ಹೇಳಿ ಇದನ್ನ ಯಾವ ಕಾರಣಕ್ಕೂ ಕೂಡ ದೇಶದಲ್ಲಿ ಇದನ್ನ ಅಲೋ ಮಾಡಬಾರದು. ಯಾಕೆಂದ್ರೆ 70,000 ಕೋಟಿ 80,000 ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರಕ್ಕೆ ಬರ್ತದೆ ಅನ್ನುವಾಗ ಸ್ವಾಭಾವಿಕವಾಗಿ ಯಾವುದೇ ಸರ್ಕಾರ ಅದನ್ನ ಒಂದಿಷ್ಟು ಅಲೋ ಮಾಡಿಬಿಡ್ತಾರೆ. ಹಾಗಾಗಿ ಇದನ್ನ ಅಲ್ಲಿಯೂ ಅವರು ಕೂಡ ಒಂದು ಕಾನೂನನ್ನು ತರಬೇಕಾಗುತ್ತೆ. ನಾವು ರಾಜ್ಯ ಸರ್ಕಾರದಲ್ಲಿ ಹೊಸದಾಗಿ ಖಂಡಿತವಾಗಿ ಕಾನೂನನ್ನ ತರ್ತೇವೆ ಮಾನ್ಯ ಅಧ್ಯಕ್ಷರು. ಇನ್ನೊಂದು ಈ ಡ್ರಗ್ಸಿನ ಬಗ್ಗೆ ಈಗಾಗಲೇ ನಾನು ವಿವರವಾಗಿ ಬೇರೆ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತೇನೆ. ಆದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಇಟ್ಸ್ ಎ ಸ್ಟೇಟ್ಮೆಂಟ್. ಒಂದು ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ, ನಾಳೆನೆ 1-3 ತಿಂಗಳಲ್ಲಿ ಆಗೋಗುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇವೆ. ಸರ್ಕಾರ ಇದರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೊಂಡಿದ್ದೇವೆ ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೇವೆ. ಮೊನ್ನೆ ಮಾನ್ಯ ಅಧ್ಯಕ್ಷರೇ, ನಾವು ಅಧಿಕಾರಕ್ಕೆ ಬಂದ ನಂತರ ಸುಮಾರು 6,764 ಪ್ರಕರಣಗಳಲ್ಲಿ ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ತಾವು ಕೂಡ ಗೃಹ ಸಚಿವರಾಗಿದ್ರಿ, ಅರಗ ಜ್ಞಾನೇಂದ್ರ ಅವರು ಕೂಡ ಆಗಿದ್ರು. ತಮಗೆ ಆಶ್ಚರ್ಯ ಆಗ್ಬೋದು, ಈ 7-8 ತಿಂಗಳಲ್ಲಿ 9,645 kg ಗಾಂಜಾ ಹಿಡಿದಿದ್ದೀವಿ. 9,645 kg ಗಾಂಜಾನ ಈ 7 ತಿಂಗಳಲ್ಲೇ ಹಿಡಿದಿದ್ದೇವೆ. ಅದರ ಜೊತೆಗೆ 233 kg ಸಿಂಥೆಟಿಕ್ ಡ್ರಗ್ಸ್ ಅನ್ನು ಕೂಡ ಹಿಡಿದಿದ್ದೇವೆ. ಇದರ ಬೆಲೆ 142 ಕೋಟಿ ರೂಪಾಯಿ ಬೆಲೆ ಆಗ್ತದೆ. ಮೊನ್ನೆ ತಾನೇ ಒಂದು 4-5 ದಿವಸದ ಕೆಳಗೆ ದಾವಸ್ಪೇಟೆ ಹತ್ರ ನಾನು ಕೂಡ ಹೋಗಿದ್ದೆ, ಅದನ್ನ ಸೂಟಾಕಿದ್ದೀನಿ. ಇಷ್ಟು ಬೆಲೆ ಬಾಳ್ತಕ್ಕಂಥ ಡ್ರಗ್ಸು ಬಹುಶಃ ಅದು ಯಾರಿಗೆ ಸಮಾಜದಲ್ಲಿ ಸಿಕ್ಕಿಬಿಟ್ಟಿದ್ದಿದ್ರೆ ಅದು ಎಷ್ಟು ಅನಾಹುತ ಆಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿ. ಅದಕ್ಕಾಗಿ ನಾವು ಅದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಎಲ್ಲಾ SP-ಗಳಿಗೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೇವೆ. ನಿಮ್ಮ ಜಿಲ್ಲೆಗಳು ಡ್ರಗ್ಸ್ ಫ್ರೀ ಜಿಲ್ಲೆಗಳಂತ ನೀವೇ ಘೋಷಣೆ ಮಾಡಬೇಕು. ಆ ಮಟ್ಟಕ್ಕೆ ನೀವು ಕೆಲಸ ಮಾಡಬೇಕು ಅಂತೇಳಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಕರ್ನಾಟಕವನ್ನ ಮುಂದಿನ ದಿನಗಳಲ್ಲಿ, ಅದು 6 ತಿಂಗಳಾಗ್ಬೋದು, ವರ್ಷನೇ ಆಗ್ಬೋದು, ಡ್ರಗ್ಸ್ ಫ್ರೀ ಸ್ಟೇಟ್ ಅಂತ ಮಾಡಬೇಕು ಅಂತೇಳಿ ನಾವು ಇದನ್ನ ಒಂದು ವಾರ ಡಿಕ್ಲೇರ್ ಮಾಡಿ ಮಾನ್ಯ ಅಧ್ಯಕ್ಷರೇ. ಯಾಕೆಂದ್ರೆ ತಾವು ಹೇಳಿದಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಅಲ್ಲಿ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ, ಅಷ್ಟೊಂದು ಮಟ್ಟಕ್ಕೆ ಅವರು ಹೋಗ್ಬಿಟ್ಟಿದ್ದಾರೆ. ಪೆಡ್ಲರ್ಸ್ ಅಂತೂ ಈ ಹಿಂದೆ ನಾವು ಫಾರಿನರ್ಸ್ ಬರ್ತಾರೆ ಅಂತ ಹೇಳಿ ಅವರು ಇನ್ವಾಲ್ವ್ ಆಗ್ತಾರೆ ಅಂತ. ನಿಮಗೆ ಹೇಳ್ಬೇಕಂದ್ರೆ ಸುಮಾರು 102 ಜನ ಈಗಾಗಲೇ ನಾವು ಫಾರಿನರ್ಸ್ ಅನ್ನ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿ ಅವ್ರು ನಡೀತಾ ಇದೆ.
ಸುಮಾರು 245 ಜನ ಫಾರಿನರ್ಸ್ ಅನ್ನ ನಾವು ಡಿಪೋರ್ಟ್ ಮಾಡಿದ್ದೀವಿ ಇದಕ್ಕಾಗಿ. ಈ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ 245 ಜನ ಮೋಸ್ಟ್ಲಿ ಆಫ್ರಿಕನ್ ಕಂಟ್ರೀಸ್ ಇಂದ ಬಂದಂತವ್ರು, ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದ್ದೀವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಒಂದು ದೊಡ್ಡ ಪ್ರೊಸೀಜರ್ ಇದೆ ಮಾನ್ಯ ಅಧ್ಯಕ್ಷರೇ. ಅವರ ಎಂಬಸಿಗೆ ಬರೀಬೇಕು, ಕೌನ್ಸಿಲ್ಗೆ ಬರೀಬೇಕು, ಅವ್ರ ಪರ್ಮಿಷನ್ ಕೊಡೋ ತನಕ ಇವ್ರನ್ನ ಇಟ್ಕೊಳ್ಬೇಕು, ಇದೆಲ್ಲ ಪ್ರೊಸೀಜರ್ ಇದೆ. ಆದ್ರೂ 245 ಜನರನ್ನ ಈಗಾಗಲೇ ನಾವು ಡಿಪೋರ್ಟ್ ಮಾಡಿದ್ದೇವೆ. ಈಗ 102 ಜನ ಅವರು ಕೇಸಸ್ಗಳಿಗೆ ಅಪಿಯರ್ ಆಗ್ತಿದ್ದಾರೆ. ಅದು ಒಂದೇನಾಗಿದೆ ಅಂದ್ರೆ ಅವರೇ ಕೇಸ್ ಹಾಕ್ಸ್ಕೊಂಡ್ಬಿಡ್ತಾರೆ, ಯಾವ್ದಾದ್ರು ಒಂದು ಸಣ್ಣ ಕೇಸಿಗೆ ತಗಲಾಕ್ಸ್ಕೊಂಡು ಅವ್ರು ಇಲ್ಲೇ ಇದ್ದು ಬಿಡ್ತಾರೆ. ಅವ್ರನ್ನ ಡಿಪೋರ್ಟ್ ಮಾಡೋದಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಈ ಫಾರಿನರ್ಸ್ ವಿಚಾರದಲ್ಲಿ. ಇದೆಲ್ಲ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಮಾನ್ಯ ಅಧ್ಯಕ್ಷರೇ. ಮುಂದಿನ ದಿನದಲ್ಲಿ ಕೂಡ ಅದನ್ನ ಮುಂದುವರಿಸ್ತೇವೆ. ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಸ್ಟೇಟ್ ಅಂತ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ.